ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಸಾತೋರ್ಮ ಜಿಜ್ಞಾಸ ಓಂ. ಏನಾಯ್ತೀಗ? ಇದು ಮುಗಿದಲ್ಲ. ಅಂಶಾಧಿಕರಣ ಇನ್ನು ಸ್ವಲ್ಪ ಇದೆ. ಅದು ಓಂ ಸ್ಮರಂತಿ ಚ ಓಂ ಆಗಬೇಕಿತ್ತು. ಏತೆ ಸ್ವಾಂಶಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಮುಂದೆ ಹೇಳಿಬಿಟ್ಟಿದ್ದಾರೆ. ಇವರೆಲ್ಲ ಅಂಶ ರೂಪಗಳು ಅಂದ್ರೇನು? ಅಂಶ ಕಲಾ, ಅದು ಕೂಡ ಪರ ವಿಭೂತಿ ರೂಪಗಳಿದ್ದಾರೆ. ಆ ಪರಮ ಅನುಗ್ರಹ ಮಾಡಿದ್ದಾರೆ ಅಷ್ಟೇ ಹೊರತು ಐಕ್ಯ ಇಲ್ಲ. ಯಾರು ಇಲ್ಲಿ ಇದು ಕೂಡ ಅಪಾರ್ಥ ಮಾಡಿಕೊಟ್ರು ಬೇರೆಯವರು. ನೋಡಿದ್ರೆ ಕೃಷ್ಣ ಒಬ್ಬನೇ ಸಾಕ್ಷಾತ್ ರೂಪ, ಉಳಿದಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಹಾಗಲ್ಲ, ಹಿಂದೆ ಹೇಳಿ ಶ್ಲೋಕ ಬಿಟ್ಟುಬಿಟ್ರೆ ಅದನ್ನು ಭಾಗವತ್ ಹಿಂದೆ ಅಲ್ಲ, ಹಿಂದೆ ಇದೆ, ಹಿಂದಿನ ವಾಕ್ಯನೇ ಇದೆ, ಬಿಟ್ಬಿಟ್ರೆ ಅದನ್ನು. ಅದು ಹಿಂದೆ ಅವತಾರ ಹೇಳ್ತಾ ಬಂದರು. ಇವ್ರು ಏನು ಓದ್ಕೊಂಡ್ಬಿಟ್ರು? ಈ ಎಲ್ಲ ಅವತಾರಗಳು ಸಾಕ್ಷಾತ್ತಲ್ಲ, ಕೃಷ್ಣ ಮಾತ್ರ ಸಾಕ್ಷಾತ್ ಓದ್ಕೊಂಡ್ಬಿಟ್ರು. ಮಧ್ಯೆ ಒಂದು ಪದ ಬಂದಿದೆ, ಇಷ್ಟೇ ಅವತಾರಗಳಲ್ಲ ಪರಮಾತ್ಮನದು, ಮನು ಮೊದಲಾದವರು ಇದ್ದಾನೆ ಅಂತ ಹೇಳಿದ್ರು. ಅದನ್ನು ಕಂಟಿನ್ಯೂ ಮಾಡಿದ್ರು. ಆಮೇಲೆ ಇವ್ಯಾವು ಕೂಡ ಸಾಕ್ಷಾತ್ ರೂಪಗಳಲ್ಲ, ಗೊತ್ತಾಯ್ತಾ? ಇವು ಹಿಂದೆ ಹೇಳಿದ ಸಾಕ್ಷಾತ್ ರೂಪ, ಕೃಷ್ಣನು ಸಾಕ್ಷಾತ್ ರೂಪ ಅಂದರೆ ವಿಷ್ಣು ಕೂಡ ಹಿಂದೆ ಹೇಳಿದ್ದು. ಕೃಷ್ಣನವರೆಗೆ ಹೇಳಿದ್ದೆಲ್ಲ ಸಾಕ್ಷಾತ್ ರೂಪ ಅಂತ ಅರ್ಥ. ಅದಕ್ಕೆ ಇವರೇನು ತಿಳ್ಕೊಂಡ್ಬಿಟ್ರು? ಎಲ್ಲ ಅವತಾರನ ಕೈ ಬಿಟ್ಬಿಟ್ಟು ಬರೀ ಕೃಷ್ಣ ಅಂತ ತಿಳ್ಕೊಂಡು, ಅದು ತಪ್ಪು. ಅದು ಓದಲಿಲ್ಲ, ಅಲ್ಲಿ ಅನ್ವಯ ಎಲ್ಲ ಇರೋದೇ ಹಾಗೆ. ಅದು ಶ್ಲೋಕ ಬಿಟ್ಬಿಟ್ಟಿದ್ದಾರೆ ಪೂರ್ತಿಯಾಗಿ. ಅನ್ವಯ ಅಲ್ಲಿ ದೂರಾನ್ವಯ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ತಪ್ಪದು. ಹೆಸರು ಬೇಡ ನಮಗೆ, ಎಲ್ಲ ತುಂಬ ಜನ ಅಂಥವ್ರು ಇದ್ದಾರೆ. ಅತಃ ಪರಂ ಯದವ್ಯಕ್ತಂ ಅವ್ಯಕ್ತಂ ಅವ್ಯೂಢ ಗುಣಬ್ರಹ್ಮಿತಂ ಅದೃಷ್ಟಾಶ್ರಿತ ವಸ್ತುತ್ವಾತ್ ಸಜೀವೋ ಯಃ ಪುನರ್ಭವಃ ಸ್ವಾಂಶ್ಚಾಥೋ ವಿಭಿನ್ನಾಂಶ ಇತಿ ದ್ವೇಷಾಂಶ ಇಷ್ಯತೆ. ಇಲ್ಲೂ ಕೂಡ ಅಂಶ ಅಂತ ಏನು ಹೇಳಿರುತ್ತೆ. ಇವರೆಲ್ಲ ಅಂಶಗಳು ಅಂತ ಕರೆದವ್ರನ್ನ ಅಂಶಕಲಾ ಅಂತ ಕರೆದ್ರು. ವ್ಯತ್ಯಾಸ ಏನು ಬಂತು ಅಂದರೆ ಅವರೆಲ್ಲ ಭಿನ್ನಾಂಶರು. ಮತ್ಸ್ಯಾದಿಗಳ ಸ್ವರೂಪಾಂಶ, ಅದನ್ನು ಹೇಳೋದಕ್ಕೆ ಹೊರಟಿದ್ದೇ ಒಂದು, ತಿಳ್ಕೊಂಡಿದ್ದೇ ಒಂದು ಇವರು. ಅತಃ ಪರಂ ಯದವ್ಯಕ್ತಂ ಅವ್ಯೂಢ ಗುಣಬ್ರಹ್ಮಿತಂ ಅದೃಷ್ಟ ಅಶ್ರುತ ವಸ್ತುತ್ವಾತ್ ಸಜೀವೋ ಯಃ ಪುನರ್ಭುವಃ. ಜೀವ ಮತ್ತೆ ಹುಟ್ಟೋನು ಇವನು, ಜೀವ ಇವನು. ಆದ್ದರಿಂದ ದೇವ್ರು ಹಾಗಲ್ಲ, ಗೊತ್ತಾ? ಅದೃಷ್ಟ ಅಶ್ರುತಪೂರ್ವವಾದ ಗುಣ ಹೊಂದಿರತಕ್ಕಂಥವನು. ಸ್ವಾಂಶ್ಚಾತೋ ವಿಭಿನ್ನಾಂಶ ಇದೆ ದ್ವೇಧಾಂಶ ಏತೇ ಸ್ವಾಂಶಕಲಾ ಪುಂಸ ಅಂತ ಪದ ಉಪಯೋಗಿಸಿದ್ದಾರೆ. ಸ್ವಾಂಶಕಲಾ ಅಂದ್ರೇನು? ಸ್ವರೂಪಾಂಶ ಅಂತ ಅರ್ಥ. ನೋಡಿ, ಸ್ವಾಂಶ ಪದ ಇದೆ, ಉಳಿದೆಲ್ಲ ಭಿನ್ನಾಂಶರವರು, ಇವರು ಸ್ವಾಂಶರು, ಸ್ವರೂಪಾಂಶ ಅಂತ ಅರ್ಥ. ದ್ವೇಧಾಂಶ ಆ ಪದನೇ ಸರಿ ನೋಡಲಿಲ್ಲ ಆಚಾರ್ಯ, ಪ್ರತಿಯೊಂದನ್ನು ಗಮನಿಸ್ಲಿಕ್ಕೆ ಹೇಳೋದು, ನೋಡ್ಬೇಕು, ಹೀಗೆ ನೋಡಿ ಅಂತ ಹೇಳ್ತಾರೆ. ಅಂಶಿನೋ ಯತ್ತು ಸಾಮರ್ಥ್ಯಂ ಯತ್ ಸ್ವರೂಪಂ. ಯಾರು ಒಂದೊಂದು ಮತ್ತೆ ಈಗ ಸ್ವಾಂಶಕ್ಕೂ ಈ ಒಂದು ಭಿನ್ನಾಂಶ ಏನು ವ್ಯತ್ಯಾಸ ಅಂತ ಕೇಳಿದರೆ ಈ ವ್ಯತ್ಯಾಸ ಇದೆ. ಏನದು? ಅಂಶಿನೋ ಯತ್ತು ಸಾಮರ್ಥ್ಯಂ ಯತ್ ಸ್ವರೂಪಂ ಯಥಾಸ್ಥಿತಿ ತದೇವ ನಾಣಮಾತ್ರೋಪಿ ಭೇದ ಸ್ವಾಂಶಾಂಶನೋ ಕ್ವಚಿತ್. ಎಷ್ಟು ಡೆಫಿನೇಷನ್ ನೋಡಿ. ಅಂಶಕ್ಕೂ ಏನೇನೇನೂ ವ್ಯತ್ಯಾಸ ಇಲ್ಲ. ಯಾವುದರಲ್ಲಿ? ಸ್ವರೂಪದಲ್ಲಿ, ಇರುವಿಕೆಯಲ್ಲಿ, ಗುಣಗಳಲ್ಲಿ ಅಣುಮಾತ್ರ ವ್ಯತ್ಯಾಸವೂ ಇಲ್ಲ. ಅದೇನದು? ಸ್ವಾಂಶ ಅಂತ ಕರೀತಾರೆ. ಸ್ವರೂಪಾಂಶ ಅಂದರೆ ಹಾಗೆ. ಇದು ಹಾಗಲ್ಲ. ಇದೇನಿದೆ ಅಂದರೆ ಲಿಮಿಟೆಡ್ ರಿಸೆಂಬ್ಲೆನ್ಸ್ ಇದೆ ಅಷ್ಟೇ. ರಿಸೆಂಬ್ಲೆನ್ಸ್ ಅಷ್ಟೇ ಹೊರತು ಏನಿಲ್ಲ. ಈ ಗೋಲ್ಡ್ ಇದೆ. ಆ್ಯಕ್ಚುಲಿ ರಿಸೆಂಬ್ಲೆನ್ಸ್ ಇದೆ ಅಷ್ಟೇ ಹೊರತು ಏನಲ್ಲ ಅದು. ಅರ್ಥಾತ್ ಕ್ವಾಲಿಟಿನೇ ಬಿಟ್ಟು ಯೋಚನೆ ಮಾಡೋಕ್ಕೂ ಬರೋದಿಲ್ಲ, ಅಷ್ಟು ವ್ಯತ್ಯಾಸ ಇದೆ. ವಿಭಿನ್ನಾಂಶೋ ಅಲ್ಪಶಕ್ತಿ. ಪಾಲಿಷ್ ಮಾಡ್ತಾರಲ್ಲ, ಅದೊಂದು ರೀತಿ ಹಾಗೇನೆ ಪಾಲಿಷ್ ಮಾಡ್ತಾರೆ. ಬೆಳ್ಳಿ ಗೋಲ್ಡ್ ಪಾಲಿಷ್ ಮಾಡ್ತಾರೆ, ಗೊತ್ತಾಯ್ತಾ? ಕೆಲವು ಪಾಲಿಷ್ ಆಗಿದೆ ಅಂತ ಹೇಳ್ಕೊಡ್ತಾರೆ, ಪಾಪ, ಅದು ತಪ್ಪಲ್ಲ. ಆದರೆ ಕೊಟ್ಬಿಟ್ಟು ಅದು ಕೊಟ್ಟೆ ಅಂತೇಳಿ ಆಮೇಲೆ ಗೊತ್ತಾದರೆ ಭಯಪ ಹಾಕ್ತಾರೆ. ಅಭಿನ್ನಾಂಶವು ಅಲ್ಪಶಕ್ತಿ. ಅಭಿನ್ನಾಂಶ ವಿಭಿನ್ನಾಂಶ ಅಂದರೆ ಅಲ್ಪಶಕ್ತಿ ಇರ್ತದೆ. ಮತ್ತು ಕಿಂಚಿತ್ ಸಾದೃಶ್ಯ ಮಾತ್ರ. 0 ಕ್ಯಾಂಡಲ್ ಬಲ್ಪೆ ಅದು ಕೂಡ ಆ ಮಟ್ಟಿಗೆ ಬೆಳಕಿದೆ. ಆದರೆ ಅದು ಇದಲ್ಲ, ಸೇಮ್ ಅಲ್ಲ. ಅದು ಇದೇ ಬೇರೆ ಅದೇ ಬೇರೆ. ಈ ಬಲ್ಪೆ ಬೇರೆ, ಆ ಬಲ್ಪೆ ಬೇರೆ. ಅನುಜ್ಞಾ ಪರಿಹಾರವು ದೇಹ ಸಂಬಂಧ ಜ್ಯೋತಿರಾಧಿಪತ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಈ ಉದಾಹರಣೆಗೆ ಕಾಫಿಗೆ ಹಾಲು ಹಾಕಿಬಿಟ್ಟಿದ್ದಾನೆ, ಬೆಳ್ಳಗಿದೆ, ಅದು ಹಾಲಿದೆ ಈಗ. ಬಟ್ ಎಷ್ಟೇ ರಿಸಂಬ್ಲೆನ್ಸ್ ಇದ್ದರೂ ಕೂಡ ಹಾಲಿನ ಶಕ್ತಿ ಅದಕ್ಕಿಲ್ಲ. ಇಲ್ಲಿ ಅಂಶ ಇದೆ, ಹಾಲಿನ ಅಂಶ ಅದರಲ್ಲಿದೆ, ಭಿನ್ನಾಂಶ ಅದು. ಇದಿಲ್ಲ, ಇದು ಸ್ವರೂಪಾಂಶ. ಇದನ್ನು ಪಾಯಸ ಎಲ್ಲ ಕಾಫಿನ ಪಾಯಸಕ್ಕೆ ಹಾಕಿಬಿಟ್ರೆ ಹೋಗ್ಬಿಟ್ಟು ಏನಾಗುತ್ತೆ? ಪಾಯಸ ಆಗೋದು, ಅದು 2 ಕೆಟ್ಟು ಹೋಗ್ಬಿಡುತ್ತೆ ಬಡೆ. ಯಾಕಂದ್ರೆ ಅದು ಕೆಪಾಸಿಟಿ ಅಷ್ಟೇ ಅದಕ್ಕೆ. ಇದು ಹಾಗಲ್ಲ, ಇದು ಎಲ್ಲದಕ್ಕೂ ಹಾಗೆ ಬೆರೀತಾ ಹೋಗುತ್ತೆ. ಮೂಲದಲ್ಲಿ ಅಷ್ಟೇ ಇದೆ ಅದು. ಅಲ್ಲಿ ಹೋದ ತಕ್ಷಣ ಎಫೆಕ್ಟ್ ಕ್ರಿಯೇಟ್ ಮಾಡ್ತು, ಮುಂದೆ ಬೇರೆ ಮಾಡೋಕ್ಕೆ ಬರೋಲ್ಲ, ಅದಕ್ಕೆ ಕ್ಲೋಸ್. ಅದಕ್ಕೆ ಹೆಪ್ಪಾಕಿದೆ ಕಾಫಿ ತುಂಬ ಹಾಲಾಗಿಬಿಟ್ಟು ಹೆಪ್ಪಾಕಿಟ್ಟು ಏನಾಗುತ್ತದೆ? ಅದು ಮೊಸರಾಗಿ ಬೆಣ್ಣೆ ಮಾಡಿ ತುಪ್ಪ ತೆಗಿಲಕ್ಕೆ ಬರುತ್ತಾ?
ಇಲ್ಲ. ಅದು ಅಂದರೆ ವಿಭಿನ್ನ ಅಂಶದ ರೀಚರು ಒಂದು ವಿಷಯದಲ್ಲಿ ಮಾತ್ರ ಗಮನಿಸಿರೋದು ಅಷ್ಟೇ, ಬೇರೆದಕ್ಕೆಲ್ಲ ಹೋಲಿಸ್ಬಾರ್ದು. ಇದು ಹಾಗಲ್ಲ, ಹಾಲಿನ ಕೆಲಸ ಎಲ್ಲಿ ಹಾಕಿದ್ರೆ ಹಾಲಿನ ಕೆಲಸನೇ ಮಾಡುತ್ತೆ. ಹಾಲು ಅಂತ ಹೇಳಿದರೆ ಪಾಯಸಕ್ಕಾಗಿದ್ರೆ ಫಸ್ಟ್ ಟೈಮ್ ಏನು ಉಪಯೋಗ ಇರಲ್ಲ, ಅದೇ ರೀತಿ ಮಾಡೋದು. ವಿಕಾರ ಹೊಂದಿದ ತಕ್ಷಣ ಕೆಲಸ ಮುಗೀತದೆ. ಅದು ಹಾಲಲ್ಲ ಅದೀಗ, ಗೊತ್ತಾಯ್ತಾ? ಇವ್ರು ಕುಡಿಯೋರು ಕೂಡ ಹಾಲು ಅಂತ ಕುಡಿಯಲ್ಲ, ಅದೇನಂತ ಕುಡಿತಾರೆ, ಹಾಗಂತಾನೆ ಕುಡಿಯೋರು. ಓಂ ಅನುಜ್ಞಾ ಪರಿಹಾರೋ ದೇಹ ಸಂಬಂಧ ಜ್ಯೋತಿರಾದಿವತ್ತು ಓಂ ಅಂದರೆ ಡಿಕಾಷನ್ ಕುಡ್ಲಿಕ್ಕೆ ಬರೋದಿಲ್ಲ, ಹಾಲು ಹಾಕೊಂಡು ಕುಡಿತಾರೆ. ಸಿಂಪಲ್ ಇಷ್ಟೇ. ಅದ್ರ ಡಿಕಾಷನ್ ಕುಡ್ಲಿಕ್ಕೆ ಬರೋಲ್ಲ, ಅರ್ಥ ಇರು ಕಹಿ ಕುಡಿಬಾರ್ದು ಅಂತ ಅದೇ ಹೇಳುತ್ತೆ ಅಂತ ಅರ್ಥ. ಇವನೇನು ಮಾಡ್ದ, ಕುಡಿಯೋ ರೀತಿ ಮಾಡ್ಕೊಂಡು ಕುಡ್ದ, ಅದು ಬಿಟ್ಬಿಡಿ ಅಂತ ಅರ್ಥ. ಏನೇ ಏನೇ ಅದೇ ಹೇಳ್ತಾರೆ, ಅದು ಕುಡಿತಾರೆ, ಅದು ಬೇರೆ ನಿರ್ವಾಯಿಲ್ಲ ಅಂತ ಅಷ್ಟೇ. ಅದೇನು ಖುಷಿಪಟ್ಟು ಕುಡಿಯೋದಿಲ್ಲ, ಮೈನಸ್ ಪಾಯಿಂಟ್. ಮುಗಿದ ದಿವಸ ಆಮೇಲೆ ಕಂಟಿನ್ಯೂ ಮಾಡಿಲ್ಲ ಹೇಳಾಗಿದ್ರೆ ಮಾಡೋದಿಲ್ಲ, ಯಾಕೆ ಅದು ಗೊತ್ತು, ಅದು ಬರೋದಿಲ್ಲ. ಅದು ಕಾಫಿ ಕುಡ್ದಿದ್ದಲ್ಲ, ಅದು ಕಾಫಿ ಡಿಕಾಕ್ಷನ್ ಕುಡ್ದಿದ್ದು ಅಷ್ಟೇ. ಡಿಕಾಕ್ಷನ್ ಕುಡ್ದು ಇದು ಕಾಫಿ ಅಂದರೆ ಇದು ಕಾಫಿ ಸ್ಥಿತಿ ಇರುವಾಗ ಅದು ಅನಿವಾರ್ಯ. ತಾತ್ಪರ್ಯ ಏನು ಅಂತ ಕೇಳಿದರೆ, ವಿಭಿನ್ನ ಅಂಶ ಆಚಾರ ಉದ್ದೇಶ ಏನು ಗೊತ್ತಾ, ಅಂಶ ಅಂತ ಉಪಯೋಗಿಸಿರ್ತಾರೆ, ಅದನ್ನು ಅರ್ಥ ಮಾಡ್ಕೋಬೇಕು ಸರಿಯಾಗಿ. ಆ ಐಕ್ಯ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅರ್ಥ ಮಾಡಿಕೊಂಡು ಸಾಕ್ಷಾತ್ ರೂಪಗಳಿಗೆ ಮಾತ್ರ ಮಾಡಿಕೊಳ್ಳಿ. ಉಳಿದಕ್ಕೆ ಏನು ಮಾಡಬೇಕು, ಇನ್ಚಾರ್ಜ್ ಏನು ಮಾಡಿದ್ರೆ ಫುಲ್ ಚಾರ್ಜ್ ಆಗೋದಿಲ್ಲ. ಇನ್ಚಾರ್ಜ್ ತುಂಬ ಡಿಫ್ರೆನ್ಸ್ ಇದೆ ಅದಕ್ಕೂ ಕೂಡ, ಗೊತ್ತಾಯ್ತಾ? ಅಲ್ಲೇ ಕೂತು ಬರೋವರೆಗೂ ಜಾಗ ಕೂತಿರೋದು, ಹೋಗಿ ಜಾಗ ಕೊಟ್ಟಿರ್ತವೆ ಅಷ್ಟೇ ಹೊರತು ಬೇರೆ ಅಲ್ಲ. ಅವ್ನು ಬಂದಾನು ನೀವು 10 ದಿವಸ ಹಾಕಿದ್ದ ಕೂಡಿಸೋದ, ಮರು ದಿವಸನೇ ಬಂದುಬಿಟ್ಟ, 10 ದಿವಸ ಬಾ ಅಂತ ಹೇಳಕ್ಕೆ ಬರೋಲ್ಲ ಅವನು. ಮುಗಿದೋಯ್ತು ಅಷ್ಟೇ, ಕೂಡಿಸಿ ಬಂದ ಎದ್ದೋಗ್ಬಿಡ್ಬೇಕು ಅಷ್ಟೇ. ಇದು ಹಾಗಲ್ಲ, ಅದು ಆರ್ಡರ್ವರೆಗೂ ಕೂತಿರ್ತಾರೆ. ಅದು ಬೇರೆ ಇದು ಬೇರೆ. ಅದು ಇವರ ಅರ್ಥ ತಾತ್ಪರ್ಯ ಇಷ್ಟೇ. ಮಾತು ಬಂದರೆ ಐಕ್ಯಾರ್ಥ ಮಾಡೋಕ್ಕೆ ಕಾಯ್ತಿರ್ತಾರೆ ಅವನು. ಅಷ್ಟೇ ತಕ್ಷಣ ಹಾಗೆ ಮಾಡಬೇಡ ಅಂತ ಹೇಳ್ತಾರೆ. ಡ್ರೈವಿಂಗ್ನಲ್ಲಿದ್ದರೆ ಆ ಕಡೆ ಈ ಕಡೆ ಹೋದಂತೆ ಯಾವಾಗಲೂ ಕೂಡ ಸ್ಟೈರಿಂಗ್, ಅದು ಡ್ರೈವಿಂಗ್ ಅಂತ. ಹೋದ ಕಡೆ ಬಿಟ್ಟರೆ ಡ್ರೈವಿಂಗ್ ಆಗೋದಿಲ್ಲ. ಡ್ರೈವಿಂಗ್ ಅಂಬೋದು ಬೇರೆ ಕಡೆ ಹೋಗೋದು ನಿಜ, ಅದು ಬಿಟ್ಟು ಸ್ವಲ್ಪ ತರ ಹೋಗಿಬಿಡುತ್ತೆ. ಹೋದಂತೆ ನೋಡ್ಕೋಬೇಕು ನಾವು, ನಮ್ಮ ಗುರಿ ತಪ್ಪಬಾರ್ದು. ಅದು ಹೇಗೋ ನಮ್ಮ ಸಿದ್ಧಾಂತಕ್ಕೆ ವಿರೋಧ ಬರದಂತೆ ಏನು ಮಾಡಬೇಕು, ಪ್ರತಿಯೊಂದು ಮಾತ್ರ ಅನ್ವಯಿಸಬೇಕು. ಅದು ಜನರಲ್ ಸ್ಟೇಟ್ಮೆಂಟ್. ಇದು ಪರ್ಟಿಕ್ಯುಲರ್ ತೋರಿಸ್ತಾ, ಹೀಗೆ ಮಾಡಿಕೊಳ್ಳಿ, ಹೀಗೆ ಮಾಡಿ ತೋರಿಸ್ತಾ ಹೋಗ್ತಾರೆ. ಅಲ್ಲಿಗಿರಲಿ, ನಾಳೆ ಮುಂದಿನ ಮಾತು.